ಮೋದಿಯವರು ರಾತ್ರಿ ಕನಸು ಕಾಣ್ತಾರೆ, ಬೆಳಿಗ್ಗೆ ಹೊತ್ತು ಬಿಲ್ ತರ್ತಾರೆ, ಮಧ್ಯಾಹ್ನ ಪಾಸ್ ಮಾಡ್ತಾರೆ, ನಾವೆಲ್ಲ ರಾಜ್ಯ ಸರ್ಕಾರದವರು ಸುಮ್ಮನೆ ತಲೆ ಅಲ್ಲಾಡಿಸ್ಕೊಂಡು ಕೂತ್ಕೊಬೇಕಾ? ಏಕಾಏಕಿ ಈ ಥರದ ಅರ್ಥ ಏನಿದೆ? ಹೌದಪ್ಪ, ನೀವು ಏನಾದರೂ ಸರಳೀಕರಣ ಮಾಡಿ, ಸಬಲೀಕರಣ ಮಾಡಿ, ಜೀವನೋಪಾಯಕ್ಕೆ ನಾವು 100% ಮಾಡಿದ್ರಿ, ನೀವು 200% ಮಾಡ್ತೀರಾ ಅಂದರೆ ಎಸ್, ವಿ ವಿಲ್ ಪಾರ್ಟಿಸಿಪೇಟ್. ಬಟ್ ಎಲ್ಲ ಜವಾಬ್ದಾರಿಯನ್ನು ನೀವು ತ್ಯಜಿಸಿ ನಮ್ಮ ಮೇಲೆ ಹಾಕಿದ್ರೆ, ಆಮೇಲೆ ಇದರಲ್ಲಿ ಪಂಚಾಯತ್ ಹಕ್ಕುಗಳನ್ನು ತೆಗಿತಾ ಇದ್ದೀರಾ, ಜೀವನೋಪಾಯವನ್ನು ಕಸ್ಕೊತಾ ಇದ್ದೀರಾ, ರಾಜ್ಯ ಸರ್ಕಾರದ ಹಕ್ಕುಗಳನ್ನು ಮೊಟಕುಗೊಳಿಸ್ತಾ ಇದ್ದೀರಾ. ಇದೇ ರೀತಿ ನಡೆಸೋದು ಸರ್ಕಾರಗಳು ಕಂಪ್ಲೀಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್. ಈ ವಿ ರಾಮ್ಜಿ ಅಂದ್ಬಿಟ್ಟು ಇವ್ರು ಬಿಲ್ ತಂದಿದ್ದಾರಲ್ಲ, ಇದರಿಂದ ಗ್ರಾಮೀಣ ಮಟ್ಟದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗುತ್ತೆ. ನಾನು ಹೇಳ್ದಂಗೆ ಈ ದೊಡ್ಡವ್ರ ಹೊಲದಲ್ಲಿ ಹೋಗಿ ದುಡಿಬೇಕು, ವಿತೌಟ್ ವೇಜಸ್ ಎಕ್ಸ್ಪ್ಲಾಯ್ಟೇಷನ್ ಆಗುತ್ತೆ. ಮಿನಿಮಮ್ ವೇಜಸ್ ಅಂತ ಏನು ನೀವು ಗ್ರಾಮೀಣ ಮಟ್ಟದಲ್ಲಿ ನಾವು ಕಾಣ್ತಾ ಇದ್ದೀವಿ, ಅದು ಸಂಪೂರ್ಣವಾಗಿ ಮರೆಮಾಚುತ್ತೆ. 58% ಇಡೀ ಮನ್ರೇಗಾನಲ್ಲಿ ದುಡಿಯೋದು ಹೆಣ್ಮಕ್ಳು. ಈಗ ನಿಮಗೆ ಕೆಲಸನೇ ಇಲ್ಲ ಅಂದರೆ ನಾರ್ಮೇಟಿವ್ ಅಲೋಕೇಶನ್ ಅಂತೆ, ನೋಟಿಫೈಡ್ ಏರಿಯಾಸ್ ಅಂತೆ, PM ಗತಿಶಕ್ತಿ ಅಂತೆ, ಇದು ಮಾಡಿದಾಗ ಪಾರ್ಟಿಸಿಪೇಷನ್ ಕಮ್ಮಿ ಆದಾಗ ಹೆಣ್ಮಕ್ಳು ಪಾರ್ಟಿಸಿಪೇಷನು ಕಮ್ಮಿ ಆಗುತ್ತೆ, ಮಹಿಳೆಯರ ಪಾರ್ಟಿಸಿಪೇಷನು ಕಮ್ಮಿ ಆಗುತ್ತೆ. ಇವಾಗ 58% ಅವ್ರು ನಡೀತಾ ಇರೋದು ಇವತ್ತು. ಮತ್ತು ದಲಿತ ಮತ್ತು ಆದಿವಾಸಿ ಕುಟುಂಬಗಳಿಗೂ ಕೂಡ ಆದಾಯ ಕಮ್ಮಿ ಆಗುತ್ತೆ, ಅವ್ರ ಪಾರ್ಟಿಸಿಪೇಷನ್ನು ಕಮ್ಮಿ ಆಗುತ್ತೆ, ಯಾಕಂದರೆ ಪೈಪೋಟಿ ನಡೀತದೆ. ಮತ್ತು ನೀವು ಪಂಚಾಯತ್ ಏನು ಇಂಪ್ಲಿಮೆಂಟಿಂಗ್ ಏಜೆನ್ಸಿ, ಯಾರು ಕಾಂಟ್ರಾಕ್ಟರಿಗೆ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಥರ ಮಾಡ್ತಾಯಿದ್ದೀರಾ, ಒಂದು ಥರ್ಡ್ ಪಾರ್ಟಿ ಥರ ಮಾಡ್ತಾಯಿದ್ದೀರಾ ಪಂಚಾಯತ್ಸಿಗೆ ಇಲ್ಲಿ. ಮತ್ತು ಪಂಚಾಯತಿನ ಅಧಿಕಾರಗಳನ್ನು ನೀವು ಕಸ್ಕೊತಾ ಇದ್ದೀರಾ. ಸುಮ್ಮನೆ ದೊಡ್ಡದಾಗಿ ನಾಮ್ಸ್ ಏನೋ ಕೊಟ್ಟಿದ್ದೀರಾ ನೀವು, ವಿಕಸಿತ್ ಗ್ರಾಮ ಪಂಚಾಯತ್ ಅಂದ್ಬಿಟ್ಟು ಏನು ಹಳೆ ನಾಮ್ಸ್ ಇದೆ ಅದನ್ನೇ ಹೊಸ ಲೇಪ್ ಹಚ್ಚಿ ಕೊಟ್ಟಿದ್ದೀರಾ. ಆದರೆ ಎಲ್ಲನೂ ಕೂಡ ಗತಿಶಕ್ತಿಗೆ ನೀವು ಅಲೈನ್ ಮಾಡಿರೋದ್ರಿಂದ ಅವರಿಗೆ ನ್ಯಾವಿಗೇಷನಿಗೆ ಯಾವುದೇ ರೀತಿಯಾದಂಥ ಇದು ಇರೋದಿಲ್ಲ. ಆಮೇಲೆ ನಾನು ಹೇಳ್ದಂಗೆ ಜನರಿಗೆ ದೇ ಕೆನಾಟ್ ಡಿಮಾಂಡ್ ವರ್ಕ್, ನಾರ್ ಕ್ಯಾನ್ ದೇ ಡಿಮಾಂಡ್ ಟು ಕ್ರಿಯೇಟ್ ವಿಲೇಜ್ ಅಸೆಟ್ಸ್ ಥ್ರೂ ಪಂಚಾಯತ್ಸ್. ಸೊ ಒಟ್ಟಾರೆ ನಿಮ್ಮ ಈ ವಿ ರಾಮ್ಜಿ ಇದೆ ಅಲ್ವಾ, ಈ ಬಿಲ್ ನಾನು ಹೇಳ್ದಂಗೆ ಜೀವನೋಪಾಯ ಕಸ್ಕೊತಾ ಇದೆ, ಪಂಚಾಯತಿನ ಅಧಿಕಾರಗಳನ್ನ ಕಸ್ಕೊತಾ ಇದೆ, ಮತ್ತು ರಾಜ್ಯ ಸರ್ಕಾರದ ಮೇಲೆ ಅನವಶ್ಯಕವಾಗಿ ಹೆಚ್ಚು ಆರ್ಥಿಕ ಹೊರೆ ಹಾಕ್ತಾ ಇದೆ. ವಿಕಸಿತ್ ಭಾರತ್ ಮತ್ತು ಅಮೃತ್ ಕಾಲ್ ಅಂತ ಹೇಳ್ತಾ ಇದ್ದೀರಲ್ಲ, ನಮ್ಮ ಆರ್ಥಿಕ ಪರಿಸ್ಥಿತಿ ಭಾಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಮತ್ತು ಯಾಕೆ ಫಂಡ್ ಮಾಡ್ತಾ ಇಲ್ಲ ನೀವು? ಯಾಕೆ ಎಲ್ಲ ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆಗಳಲ್ಲಿ ರಾಜ್ಯ ಸರ್ಕಾರಗಳ ಪಾಲು ಹೆಚ್ಚು ಮಾಡ್ತಾ ಇದ್ದೀರಲ್ಲ? ಹೆಸರು ನಿಮ್ದಿರಬೇಕು, ದುಡ್ಡು ನಮ್ದಿರಬೇಕು. ಹೆಸರು ನಿಮ್ದಿರಬೇಕು, ದುಡಿಮೆ ನಮ್ದಿರಬೇಕು. ಹೆಸರು ನಿಮ್ದಿರಬೇಕು, ಬೆವ್ರು ನಮ್ದಿರಬೇಕು, ಪ್ರತಿಭೆ ನಮ್ದಿರಬೇಕು. ಏನು ನಮ್ಮದು ಬರೀ ಇನ್ಕಮ್ ಟ್ಯಾಕ್ಸು GST ತೊಗೊಳಕ್ಕಿದ್ದೀರೇನ್ರಿ ನೀವೆಲ್ಲರೂ? ನಮ್ಗೇನು ಸಿಗ್ತಾ ಇದೆ ವಾಪಸ್ ಇದರಲ್ಲಿ ಹೇಳಿ? ಆದ್ದರಿಂದ ಭಾಳಷ್ಟು ಜನ ಏನು ಅಂದ್ಕೊಂಡಿದ್ದಾರೆ, ಬರೇ ಇದು ಗಾಂಧಿಯವರ ಹೆಸರು ತೆಗೆದಿದ್ದಾರೆ ಅಂದ್ಬಿಟ್ಟು ಬೇಜಾರಾಗಿದೆ ಅಂತಲ್ಲ. ನೀವು ಗಾಂಧೀಜಿಯವ್ರ ಮೇಲೆ ದ್ವೇಷ ಇದೆ, RSSಗೂ ದ್ವೇಷ ಇದೆ, BJPಗೂ ದ್ವೇಷ ಇದೆ. ಆದರೆ ಈ ದ್ವೇಷವನ್ನು ನೀವು ಇಡೀ ನಮ್ಮ ಯುವ ಸಮುದಾಯದ ಮೇಲೆ ಮತ್ತು ನಮ್ಮ ಜನರ ಮೇಲೆ ತೀರ್ಸ್ಕೊತಾ ಇದ್ದೀರಾ. ಇಡಿಯಪ್ಪ, ನಿಮಗೇನು ನಾಥೂರಾಮ್ ಗೋಡ್ಸೆ ಇಷ್ಟನಾ? ನಾಥೂರಾಮ್ ಅಂತಲೇ ಬಿಲ್ ಹೆಸರಿಡಿ, ನಾಥೂರಾಮ್ ಜಿ ಅಂತಲೇ ಬಿಲ್ ಹೆಸರಿಡಿ, ತೊಂದರೆ ಇಲ್ಲ ನಮಗೆ. ಆದರೆ ಗ್ರಾಮೀಣ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ, ಗ್ರಾಮೀಣ ಮಟ್ಟದಲ್ಲಿ ಆಸ್ತಿ ಸೃಜನೆ ಮಾಡಿ, ಪಂಚಾಯತ್ ವಿಕೇಂದ್ರೀಕರಣದ ಏನು ಒಂದು 73rd 74th ಅಮೆಂಡ್ಮೆಂಟ್ ಇದೆ ಅದನ್ನು ಬಲಗೊಳಿಸಿ ಪಂಚಾಯತ್ ವ್ಯವಸ್ಥೆಯನ್ನು ಸುಭದ್ರವಾಗಿ ಕಾಪಾಡಿ. ಇದು ನೇಮ್ ಚೇಂಜಿಂಗ್ ಅಷ್ಟೇ. ಇದು ಈ ಸರ್ಕಾರಗಳು ಮೋದಿ ಸರ್ಕಾರ ಬಂದ ಮೇಲೆ ಯಾವುದು ಜನರಿಗೆ ಉದ್ಯೋಗ ಸೃಷ್ಟಿಯಾಗುವಂಥ ಕೆಲಸ ಆಗಿದೆ? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಂತ ಹೇಳಿದಂಥ ಮನುಷ್ಯ ಈಗ ಇರೋ ಹಕ್ಕುಗಳನ್ನು ಕೂಡ, ಉದ್ಯೋಗ ಜೀವನೋಪಾಯದ ಹಕ್ಕುಗಳನ್ನು ಕೂಡ ಇವತ್ತು ಕಸ್ಕೊತಾ ಇದ್ದಾರೆ. ಇವತ್ತು ಇಟ್ ಈಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್. ಯಾವ ರೀತಿ ನಮ್ಮ ರೈತರ ಒಂದು ಕಾನೂನನ್ನು ಅವರು ಹಿಂಪಡೆದ್ರು, ಇದನ್ನು ಕೂಡ ಹಿಂಪಡಿತಾರೆ. ಜನರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ.
ಹಳ್ಳಿಯಿಂದ ಇಟ್ಕೊಂಡು ದಿಲ್ಲಿ ತನಕ ಜನರು ಇದ್ರ ಬಗ್ಗೆ ಅಸಮಾಧಾನ ಇದೆ. ಜನರು ಬೀದಿಗೆ ಬೀಳೋದು ಗ್ಯಾರಂಟಿ ಇದೆ. ನಿಮ್ಮ ಈ ಜನ ವಿರೋಧಿ ನೀತಿಗಳೇನಿದೆ ಅದನ್ನು ನಾವು ಕೂಡ ಈ ಸರ್ಕಾರ ಖಂಡಿಸ್ತಾ ಇದೆ, ಇದು ವಿರೋಧ ಇದ್ದೀವಿ. ಮತ್ತು ನಾವು ಜನರ ಪರವಾಗಿದ್ದೇವೆ. ಜನರ ಜೀವನೋಪಾಯಕ್ಕೋಸ್ಕರ ನಾವು ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಅವರ ಬೆಂಬಲಕ್ಕೆ ನಾವು ನಿಲ್ತೀವಿ ಅಂತ ನಮ್ಮ ಹತ್ರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಧನ್ಯವಾದಗಳು.